ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಮಾತನಾಡೋಕ್ಕೆ ಬಂದಿರೋ ವಿಷಯ ತಗ್ ಲೈಫ್ ಸಿನಿಮಾದ ರಿವ್ಯೂ ಅಲ್ಲ. ತಪ್ಪಾಗಿ ತಿಳ್ಕೊಂಡ್ರೆ ಕ್ಷಮಿಸಿ. ಆ ವಿಷಯ ಮಾತನಾಡೋಕ್ಕೂ ಮುಂಚೆ ಮೊದಲಿಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಷಯ ಇಷ್ಟೇ. ಹೆಸರಾಂತ ನಿರ್ದೇಶಕ ಮಣಿರತ್ನಂ ಅವರ ಪೊನ್ನಿಯಿನ್ ಸೆಲ್ವನ್ ನಂತರದ ಸಿನಿಮಾ ತಗ್ ಲೈಫ್. ಈ ಚಿತ್ರದಲ್ಲಿ ಸಿಂಬು ಮತ್ತು ಕಮಲ್ ಹಾಸನ್ ಅವರು ನಟಿಸಿರೋದ್ರಿಂದ ಈ ಚಿತ್ರದ ಬಗ್ಗೆ ಅತಿಯಾದ ನಿರೀಕ್ಷೆ ಇತ್ತು. ಈ ನಿರೀಕ್ಷೆಯನ್ನು ಕಮಲ್ ಅವರು ಒಂದು ವಿವಾದಾತ್ಮಕ ಹೇಳಿಕೆ ನೀಡಿ ವಿವಾದಕ್ಕೆ ಗುರಿಯಾದರು. ಅದೇನು ಅಂದರೆ ಕನ್ನಡದ ಬಗ್ಗೆ ಮಾತನಾಡಿ ವಿವಾದ ಸೃಷ್ಟಿಯಾಯಿತು. ಇದು ನಿಮಗೆಲ್ಲ ತಿಳಿದಿದೆ ಅಂದ್ಕೋತೀನಿ. ಈ ವಿವಾದ ಇವತ್ತಲ್ಲ ನಾಳೆ ಸರಿ ಹೋಗಿ ಕಮಲ್ ರವರು ತಗ್ಗಿ ಸೃಷ್ಟಿಯಾದ ವಿವಾದದ ಬಗ್ಗೆ ಕ್ಷಮೆ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಅಪ್ಪ ಕ್ಷಮೆ ಕೇಳದೆ ತಪ್ಪು ಮಾಡಿದರು. ಈ ಹಿಂದೆ ಎಷ್ಟೋ ಜನ ಕನ್ನಡದ ಬಗ್ಗೆ ಮಾತನಾಡಿ ಅವರು ಅನುಭವಿಸಿದ ಪಾಡು ನಿಮಗೆಲ್ಲ ತಿಳಿದಿದೆ ಅಂತ ಅಂದ್ಕೋತೀನಿ. ಅದರಂತೆಯೇ ಕಮಲ್ ರವರು ಮಾಡಿದ ಎಡವಟ್ಟಿನಿಂದ ಕರ್ನಾಟಕದಲ್ಲಿ ತಗ್ ಲೈಫ್ ಸಿನಿಮಾಗೆ ತಡೆಯಾಯಿತು. ಇಷ್ಟೆಲ್ಲ ಆದರೂ ಕಮಲ್ ರವರು ತಗ್ಗಲೇ ಇಲ್ಲ. ಇವರು ಕನ್ನಡಿಗರಿಗೇನೇ ಹೊಸಬರಲ್ಲ. ಹಿಂದೆ ಪುಷ್ಪಕ ವಿಮಾನ, ಮರಿಯಾ ಮೈ ಡಾರ್ಲಿಂಗ್, ಬೆಂಕಿಯಲ್ಲಿ ಅರಳಿದ ಹೂವು, ರಾಮಶ್ಯಾಮ ಭಾಮ ಇಂಥ ಒಳ್ಳೊಳ್ಳೆ ಚಿತ್ರಗಳಲ್ಲಿ ನಟಿಸಿ ಕನ್ನಡಿಗರ ಪ್ರೀತಿಗೆ ಪಾತ್ರರಾಗಿದ್ದರು. ಆದರೂ ಸಹ ಇವರ ನಡವಳಿಕೆಯಿಂದ ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಕನ್ನಡ ಮತ್ತು ಕನ್ನಡಿಗರ ವಿರುದ್ಧ ನಿಂತ ಕಮಲ್ ಅವರಿಗೆ ತಗ್ ಲೈಫ್ ಸಿನಿಮಾದ ರಿಸಲ್ಟ್ ಏನಾಯಿತು ಅಂತ ಅವರಿಗೀಗ ತಿಳಿದಿದೆ ಅಂತ ಅನ್ಕೋತೀನಿ. ಇನ್ನು ಮುಂದೆ ಯಾರೇ ಆಗಲಿ ಕನ್ನಡದ ಬಗ್ಗೆ ಮತ್ತು ಕನ್ನಡಿಗರ ಬಗ್ಗೆ ಮಾತನಾಡೋಕ್ಕೂ ಮುಂಚೆ ಮಾತನಾಡಿದವರಿಗೆ ಆದ ಅನುಭವದ ಬಗ್ಗೆ ತಿಳಿದು ಆನಂತರ ಮಾತನಾಡಲಿ ಅಂತ ಹೇಳ್ತಾ, ಕಮಲ್ ರವರು ತಗ್ಗಿದ್ರೆ ಲೈಫ್ ಚೆನ್ನಾಗಿರ್ತಿತ್ತೇನೋ ಅಂತ ನನಗನ್ನಿಸ್ತು. ತಗ್ಗದ ಈ ಕಮಲ್ ರವರ ಬಗ್ಗೆ ಇಷ್ಟು ಸಾಕು ಅಂತ ಅನ್ಕೋತೀನಿ. ನಾನು ಹೇಳಿದ್ರಲ್ಲಿ ಸರಿ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತಪ್ಪು ಅನಿಸಿದ್ರೆ ಕ್ಷಮಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.